ಹೊಸಪೇಟೆ ರೈಲು ನಿಲ್ದಾಣದಲ್ಲಿ ರೈಲು ತಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯ ಕೋಮಿನ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ರೈಲಲ್ಲಿದ್ದಂತಹ ಪ್ರಯಾಣಿಕರಿಗೆ ಆ ವ್ಯಕ್ತಿಯನ್ನ ಪೊಲೀಸರು ಲಾಕ್ ಮಾಡ್ಕೊಂಡಿದ್ದಾರೆ. ಉಳಿದವರಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಇದೀಗ ಹೊಸಪೇಟೆ ರೈಲ್ವೆ ನಿಲ್ದಾಣಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಚಿತ್ತವಾಡ್ಗಿ ಪಿಐ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಪೊಲೀಸರು ಅಲ್ಲೇ ಬೊಕ್ಕಂ ಹೂಡಿದ್ದಾರೆ. ಇನ್ನು ಇವತ್ತು ವಿಧಾನ ಪರಿಷತ್ನ ಕಲಾಪದಲ್ಲೂ ಕೂಡ ಈ ಒಂದು ಪ್ರಕರಣದ ಗಲಾಟೆ ಆಯಿತು. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೇನೆ ರಾಮ ಭಕ್ತರಿಗೆ ಧಮಕಿ ಹಾಕಿದ ವಿಚಾರ ಪ್ರಸ್ತಾಪ ಆಯಿತು. ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಗೋತ್ರ ಹತ್ಯಾಕಾಂಡದ ಮಾತು ನೆನಪಾಗ್ತಿದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಇದೀಗ ಆಕ್ಷೇಪಾರ್ಹ ಪದ ಬಳಸಿದ ಅನ್ಯ ಕೋಮಿನ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ರೈಲು ನಿಲ್ದಾಣಕ್ಕೆ ಆಗಮಿಸಿರ್ತಕ್ಕಂತಹ ಅಯೋಧ್ಯ ಧಾಮ ಟ್ರೈನಲ್ಲಿರ್ತಕ್ಕಂತಹ ರಾಮ ಭಕ್ತರಿಗೆ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಆಕ್ಷೇಪಾರ್ಹ ಪದ ಬಳಕೆ ವಿಚಾರ ಸಾಕಷ್ಟು ಈಗಾಗಲೇ ಸದ್ದು ಮಾಡಿದೆ. ಹೊಸಪೇಟೆಯ ಈ ಒಂದು ಘಟನೆ ಹೊಸಪೇಟೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರ್ತಕ್ಕಂಥದ್ದು ಏನು ಈ ಘಟನೆ ಸಂಬಂಧಪಟ್ಟಂಗೆ ಈಗಾಗಲೇ ಓರ್ವ ವ್ಯಕ್ತಿಯನ್ನು ಸ್ಥಳೀಯವಾಗಿ ಬಂಧನವನ್ನು ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಬಳ್ಳಾರಿಯ ರೈಲ್ವೆ ಪೊಲೀಸರು FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಇನ್ನು ಉಳಿದಂತಹ 3 ಜನರಿಗೆ ಶೋಧವನ್ನು ನಡೆಸಲಾಗ್ತದೆ ಅಂತಕ್ಕಂತಹ ಮಾಹಿತಿ ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಏನು ನಿನ್ನೆ ರಾತ್ರಿ ಕೂಡ ಹಿಂದೂಪರ ಕಾರ್ಯಕರ್ತರು ಮತ್ತು ಪೊಲೀಸರು ಏನು ರಾಮ ಭಕ್ತರನ್ನು ಮನವೊಲಿಸಿ ಟ್ರೈನನ್ನು ಮೂವ್ ಮಾಡಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹಿಂದೂಪರ ಕಾರ್ಯಕರ್ತರು ಮುಂದಾಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈಗಾಗಲೇ ಹೇಳಿದಾಗೆ ಈ ವಿಚಾರ ಪರಿಷತ್ನಲ್ಲೂ ಕೂಡ ಪ್ರತಿಧ್ವನಿಸಿದೆ. ಪರಿಷತ್ನಲ್ಲಿ ಏನೇನಾಯಿತು ನೋಡೋಣ ಬನ್ನಿ. ಗೋಧ್ರಾ ಹತ್ಯಾಕಾಂಡದ ಮಾತು ನೆನಪಾಗ್ತಾ ಇದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ರಾಮ ಭಕ್ತರಿಗೆ ಧಮಕಿ ಹಾಕಿರೋ ವಿಚಾರ ಬಿಗಿನಿಂಗ್ ಅಲ್ಲ ಇವತ್ತು ಪರಿಷತ್ನಲ್ಲಿ ಪ್ರಸ್ತಾಪ ಆಗಿದೆ. ಸೊ ವಿರೋಧ ಪಕ್ಷದ ಮುಖಂಡರುಗಳಿಂದ ಈ ವಿಚಾರ ಪ್ರಸ್ತಾಪ ಆಗಿದೆ. ಆಕ್ಷೇಪಾರ್ಹ ಪದ ಬಳಸಿದಂತಹ ಅನ್ಯ ಕೋಮಿನ ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಆದರೆ ಈಗ ಮಾಡಿರೋ ವಿಚಾರ ಕೆಲಸ ಏನಿದೆ ಅಲ್ಲ, ಇದು ತಪ್ಪು ಅನ್ನುವಂಥ ಖಂಡನೀಯ ಮಾತುಗಳು ವ್ಯಕ್ತ ಆಗಿದೆ. ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆ ನಡೀತಾ ಇದೆ. ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಬಂದು ಹೊಸಪೇಟೆ ಕಡೆ ಬರ್ತಾ ಇದ್ರೆ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಅಲ್ಲಿ ರೈಲಿಗೆ ಬೆಂಕಿ ಹಚ್ತೇವೆ ಅಂತೇಳಿ ಗಲಾಟೆ ಮಾಡ್ತಾರೆ. ರಾಮಭಕ್ತರೆಲ್ಲ ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ದಾರುಣವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಾಗಲೂ ಕೂಡ ಸರ್ಕಾರದಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುವುದು, ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂಥ ರಾಮಭಕ್ತಿಗೆ ಬೆದರಿಕೆ ಹಾಕುವಂಥ ಘೋರಕೃತ್ಯ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನನಗೆ ಹರಿಪ್ರಸಾದ್ರ ಮಾತು ನೆನಪಾಗುತ್ತೆ. ಮತ್ತೊಂದು ಗೋಧನ ನಡೆಯುತ್ತೆ ಅಂತೇಳಿ ಹೇಳಿದಂಥ ನೆನಪು ಅವ್ರು ಹೇಳಿದ್ದು ನಿಜವಾಗ್ತೇನೆ ಅನ್ನುವಂಥ ಭಾವನೆಗಳು ಇವತ್ತು ರಾಜ್ಯದಲ್ಲಿ ಬಿತ್ತಿರುವಂಥ ವಾತಾವರಣ ಇದೆ. ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ, ಗೃಹ ಮಂತ್ರಿ ಹೇಳಿದ್ದೀರಿ, ಅಯೋಧ್ಯೆ ಮತ್ತು ಮೈಸೂರಿನ ವಿಶೇಷ ರೈಲಿಗೆ ನುಗ್ಗಿ ಅಲ್ಲಿ ಬೆಂಕಿ ಹಚ್ತೇನೆ ಅಂತ ಹೇಳುವವರೆಗೂ ಕೂಡ ಆರೋಪಿಗಳನ್ನ ಸರ್ಕಾರ ಹಿಡಿದು ಮತ್ತೆ ಬಿಟ್ಟುಬಿಟ್ಟಿದ್ದಾರೆ. ಇದಂತ ದಾರುಣ ಪರಿಸ್ಥಿತಿ ಇದು. ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿ? ಏಕಾಏಕಿ ಕೇಳಿದೆ ಅಂದ್ರೆ ಏಕಾಏಕಿ ನಡೆದಿದೆ. ಏಕಾಏಕಿ ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಓಕೆ, ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಕಡೆ ಏನಾಗುತ್ತೆ ಅಂತಂದರೆ ಕರ್ನಾಟಕ ಬಹಳ ಶಾಂತಿ ಪ್ರಿಯವಾದಂಥ ರಾಜ್ಯ, ಬಹಳ ಶಿಸ್ತಿನಿಂದ ಇಲ್ಲಿನ ಜನ ಬದುಕ್ತಾ ಇರೋವಂಥ ಒಂದು ರಾಜ್ಯ. ಇಲ್ಲಿ ಇಂಥವೆಲ್ಲ ಆಟಗಳು ನಡೆಯೋದಿಲ್ಲ. ಜನರೇನೆ ಕಂಪ್ಲೇಂಟ್ ಕೊಡ್ತಾರೆ. ಕಾನೂನು ಸುವ್ಯವಸ್ಥೆ ಯಾವತ್ತೂ ಇಲ್ಲಿ ಕಾನೂನಿಗೆ ಭದ್ರಾಗಿ ಜನ ನಡ್ಕೋತಾರೆ. ಆದರೆ ಈಗ ಇದೇನಿದೆ ಗಲಾಟೆ, ಬೆದರಿಕೆ ಹಾಕಿರ್ತಕ್ಕಂಥದ್ದು, ಇದಕ್ಕೇನು ಲಾ ಆ್ಯಂಡ್ ಆರ್ಡ್ರು ಕ್ರಮ ತಗೊಳ್ಳೋದಿಲ್ವಂತ, ಏನು ಇದಕ್ಕೆ ಶಿಸ್ತಾಗಿ ಲಾ ಆ್ಯಂಡ್ ಆರ್ಡ್ನ ಮೇಂಟೈನ್ ಮಾಡೋ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ವಾ? ಏನಾಗ್ತಿದೆ? ಪರಿಷತ್ನಲ್ಲೂ ಏನಾಯಿತು?
ಎಸ್ ಶ್ರೀಲಕ್ಷ್ಮಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ನಂತರ ದೇಶದಲ್ಲಿರ್ತಕ್ಕಂಥ ರಾಮ ಭಕ್ತರಿಗೆ ಶ್ರೀರಾಮನ ದರ್ಶನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಿಂದಲೂ ಕೂಡ ನೇರವಾಗಿ ಪ್ರತಿ ಜಿಲ್ಲೆಗಳಿಂದಲೂ ಕೂಡ ರೈಲಿನ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಇದೇ ನಿಟ್ಟಿನಲ್ಲೇ ಈಗ ಮೈಸೂರಿನಿಂದಲೂ ಕೂಡ ನಿನ್ನೆ ಟ್ರೈನ್ ಹೊರಡ್ತಾ ಇತ್ತು ಅಯೋಧ್ಯೆಗೆ. ಈ ವೇಳೆ ಏನು ಹೊಸಪೇಟೆ ಸಮೀಪ, ವಿಜಯನಗರ ಮತ್ತು ಹೊಸಪೇಟೆ ಸಮೀಪದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ನಿಜಕ್ಕೂ ಕೂಡ ಆತಂಕವನ್ನು ಉಂಟು ಮಾಡತಕ್ಕಂಥದ್ದು. ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ದಿಢೀರನೆ ಆ ಒಂದು ಟ್ರೈನಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಮೂಲಕ ಎಲ್ಲರಿಗೂ ಕೂಡ ಆತಂಕಕಾರಿಯಾಗುವಂತಹ ಒಂದು ಹೇಳಿಕೆಯನ್ನು ನೀಡ್ತಾನೆ. ರೈಲಿಗೆ ಬೆಂಕಿ ಹಚ್ಚುವಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದರೆ ವಿರೋಧ ಮತ್ತು ಪರ ವಿರೋಧಗಳು ಅಂದರೆ ದೊಡ್ಡ ಮಟ್ಟದಲ್ಲಿ ಆತನನ್ನು ಥಳಿಸುವ ಮಟ್ಟಕ್ಕೂ ಹೋಗುತ್ತೆ. ಜೊತೆಗೆ ಆತ ಹೇಳಿದಂಥ ಹೇಳಿಕೆಯನ್ನು ಖಂಡಿಸಿ ಆತನನ್ನು ಬಂದು ಹಿಡಿಯೋದಕ್ಕೂ ಕೂಡ ಯತ್ನವನ್ನು ಮಾಡ್ತಕ್ಕಂಥದ್ದು ಆಗುತ್ತೆ. ಅದೆಲ್ಲ ನಂತರ ಆತ ಆ ಟ್ರೈನಿಂದ ತಪ್ಪಿಸಿಕೊಂಡು ಮತ್ತೊಂದು ಪಕ್ಕದಲ್ಲೇ ಟ್ರ್ಯಾಕ್ನಲ್ಲಿದ್ದಂಥ ಲಿಂಕ್ ಟ್ರೈನನ್ನು ಏನೋ ಬಳ್ಳಾರಿಗೆ ಹೋಗ್ತಾ ಇದ್ದಂಥ ಟ್ರೈನು ಏನೋ ಹುಬ್ಳಿಗೆ ಹೋಗ್ತಾ ಇದ್ದಂಥ ಟ್ರೈನ್ ಏನಿತ್ತು ಆ ಟ್ರೈನ್ಗೆ ಜಂಪ್ ಮಾಡಿ ಆತ ಹತ್ತಿ ಹೋಗ್ತಾನೆ. ಅದಾದ ನಂತರ ಅಲ್ಲಿ ಮತ್ತೆ ಈ ಕೂಡಲೇ ಏನೋ ಅಲ್ಲಿ ಇದ್ದಂಥ ಎಲ್ಲರೂ ಏನೋ ಬ್ರಾಹ್ಮ ಭಕ್ತರು ಏನಿದ್ರು ಆ ಟ್ರೈನನ್ನು ನಿಲ್ಲಿಸಿ ಎಲ್ಲರೂ ಕೂಡ ಪ್ರತಿಭಟನೆಗೆ ಮುಂದಾಗ್ತಾರೆ. ಈ ರೀತಿಯ ಒಂದು ಘಟನೆ ಇದು ಇಷ್ಟೊಂದು ಆತಂಕವನ್ನು ಉಂಟು ಮಾಡುವಂಥ ಘಟನೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಪ್ರಯಾಣ ಮುಂದುವರಿಸೋದು ಎಷ್ಟು ಮಟ್ಟಿಗೆ ಸೂಕ್ತ ಅಂತಕ್ಕಂಥ ಪ್ರತಿಭಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಹಾಗೆ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಅವತ್ತನ್ನು ಮನವೊಲಿಸ್ತಾರೆ. ಎಲ್ಲರನ್ನು ಮನವೊಲಿಸಿ ಟ್ರೈನ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ರಾಮ ಭಕ್ತರಿಗೆ. ಅದಾದ ನಂತರ ಈ ಆರೋಪಿ ಏನಿದೆ ಅನ್ಯ ಕೋಮಿನ ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಈಗ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾಕೆಂದರೆ ಮುಂದೆ ಯಾವುದೇ ಈ ಪ್ರಕಾರ